ನಮಸ್ಕಾರ ಗೆಳೆಯರೆ, ಫಿನ್ ಎಸ್ ಕನ್ನಡ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲದೆ ಇನ್ನೂ ಬೇರೆ ಬೇರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿಗಳಿದ್ದಾವೆ ಅನ್ನುವಂತಹ ಒಂದು ಸೆಕ್ಷನ್ನಲ್ಲಿ ಇವತ್ತು ನಾವು ನಾಲ್ಕನೇ ವಿಡಿಯೋ, ಆ ಸೀರೀಸ್ನ ನಾಲ್ಕನೇ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಒಂದು LIC ಪಾಲಿಸಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದು ಸ್ಟಾಕ್ ಮಾರ್ಕೆಟ್ಗೆ ರಿಲೇಟೆಡ್ ಪಾಲಿಸಿನೇ, ಆದರೆ ಇದರಲ್ಲಿ ಇನ್ಶೂರೆನ್ಸ್ ಹಾಗೂ ಇನ್ವೆಸ್ಟ್ಮೆಂಟ್ ಎರಡೂ ಕಂಬೈಂಡ್ ಆಗಿರುತ್ತೆ. ಈ ಒಂದು ಪಾಲಿಸಿಯಲ್ಲಿ ಈ ಒಂದು ಪಾಲಿಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂದೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಹಿಟ್ ಮಾಡಿ. ಅದು ಅಲ್ಲದೆ ಕೆಳಗಡೆ ನಾನು ಅಪ್ಸ್ಟಾಕ್ಸ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡೋದಕ್ಕೋಸ್ಕರ ಲಿಂಕನ್ನು ಕೊಟ್ಟಿದ್ದೇನೆ. ನೀವು ಇನ್ನೂ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿಲ್ಲ ಅಂದರೆ ನೀವು ಕೆಳಗಡೆ ಕೊಟ್ಟಿರುವಂತಹ ಲಿಂಕಿಂದ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ನೀವು ಶುರು ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ನಲ್ಲಿ. ಅದು ಅಲ್ಲದೆ ಆ ಒಂದು ಲಿಂಕ್ ಕೆಳಗಡೆ ಟೆಲಿಗ್ರಾಮ್ನ ಒಂದು ಗ್ರೂಪ್ನ ಒಂದು ಲಿಂಕನ್ನು ಕೊಟ್ಟಿದ್ದೇನೆ. ನೀವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಕೆಳಗಡೆ ಲಿಂಕ್ ಇದೆ, ಜಾಯ್ನ್ ಆಗಿ ಅಲ್ಲಿ ಡಿಸ್ಕಷನ್ ಮಾಡ್ಬೋದು. ನಿಮಗೆ ಚಾಟ್ ಓಪನ್ ಆಗಿದೆ, ನೀವು ಅಲ್ಲಿ ಮೆಸೇಜ್ ಮಾಡ್ಬೋದು. ಆದರೆ ನಾವು ಸಹ ಆ ಒಂದು ಮೆಸೇಜ್ಗೆ ರಿಪ್ಲೈನ ಕೊಡ್ತೀವಿ. ಹಾಗೂ ನಿಮ್ಮಲ್ಲಿ ಸಹ ಡಿಸ್ಕಷನ್ನು ನೀವು ಮಾಡ್ಕೋಬಹುದು, ಆ ಆಪ್ಷನ್ ಸಹ ಇದೆ. ನೀವು ಬೇಗನೆ ಹೋಗಿ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಹಾಗಾದರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದ ಪ್ಲ್ಯಾನ್, LIC ಪ್ಲ್ಯಾನ್ ಯಾವುದಪ್ಪ ಅಂತಂದರೆ ಇಂಡೆಕ್ಸ್ ಪ್ಲಸ್ ಪ್ಲ್ಯಾನ್ ಅಂತ ಇದರ ಹೆಸರು. ರೆಗ್ಯುಲರ್ ಪ್ರೀಮಿಯಂ ಯೂನಿಟ್ ಲಿಂಕ್ಡ್ ಪ್ಲ್ಯಾನ್. ಆ್ಯಕ್ಚುಲಿ ಇವನ್ನು ಯುಲಿಪ್ ಅಂತ ಕರಿತೇವೆ, ಯೂನಿಟ್ ಲಿಂಕ್ಡ್ ಪ್ಲ್ಯಾನ್ಸ್ ಅಂತ, ಯುಲಿಪ್ಸ್. ಈ ಒಂದು ಯುಲಿಪ್ಸ್ ಏನು ಮಾಡ್ತವೆ, ನಮಗೆ ಇನ್ವೆಸ್ಟ್ಮೆಂಟ್ ಹಾಗೂ ಇನ್ಶೂರೆನ್ಸ್ ಇವೆ ಎರಡರ ಎಕ್ಸ್ಪೋಜರ್ನ ಅವು ನಮಗೆ ಕೊಡ್ತವೆ. ಒಂದೇ ಇನ್ವೆಸ್ಟ್ಮೆಂಟ್, ಆದರೆ ಅದು ನಿಮಗೆ ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡುತ್ತೆ ಹಾಗೂ ನಿಮಗೆ ಇನ್ವೆಸ್ಟ್ಮೆಂಟ್ ಥರನೂ ಕೆಲಸ ಮಾಡುತ್ತೆ. ಈ ಎರಡೂ ಒಂದು ಆಬ್ಜೆಕ್ಟಿವ್ಸನ್ನು ಕೇಟರ್ ಮಾಡೋದಕ್ಕೋಸ್ಕರ ಈ ತರಹದ ಯುಲಿಪ್ಸ್, ಯೂನಿಟ್ ಲಿಂಕ್ಡ್ ಪ್ಲ್ಯಾನ್ಸನ್ನು ಇನ್ಶೂರೆನ್ಸ್ ಕಂಪನಿಗಳು ಲಾಂಚ್ ಮಾಡ್ತವೆ. ಅಂತಹ ಒಂದು ಪ್ಲ್ಯಾನ್ಗಳಲ್ಲಿ LICಯ ಒಂದು ಪ್ಲ್ಯಾನ್ ಇದೆ, ಇಂಡೆಕ್ಸ್ ಪ್ಲಸ್ ಪ್ಲ್ಯಾನ್ ಅಂತ. ಈ ಒಂದು ಪ್ಲ್ಯಾನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಇಲ್ಲಿ ನಾನು ಅಸಂಪ್ಷನ್ ತೊಗೊಂಡಿರೋದು 26 ಏಜ್, ಇನ್ವೆಸ್ಟರ್ನ ಏಜ್ 26 ಅಂತ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಬೇರೆ ಬೇರೆ ಏಜ್ ಗ್ರೂಪ್ಗೂ ಸ್ಟಾರ್ಟ್ ಮಾಡ್ಬೋದಾಗಿದೆ ಇನ್ವೆಸ್ಟ್ಮೆಂಟನ್ನು. ಇನ್ನೂ ನಿಮಗೆ ವಯಸ್ಸು ಕಡಿಮೆ ಇದ್ದರೆ ಅದು ಉತ್ತಮವಾಗಿದೆ. ನೀವು ಜಲ್ದಿನೇ ಏನಾಗಿದೆ ನಿಮ್ಮ ಒಂದು ಕೋಟಿಯ ಕನಸನ್ನು ಸಾಕಾರ ಮಾಡ್ಬೋದಾಗಿದೆ. ನಾವು ಈ ಒಂದು ವಿಡಿಯೋನ ಥಂಬ್ನೇಲ್ನಲ್ಲಿ ತೋರಿಸಿರುವ ಹಾಗೆ 1 ಕೋಟಿಯ ಒಂದು ನಿಮ್ಮ ಕನಸನ್ನು ನೀವು ಇಲ್ಲಿ ಪೂರ್ತಿ ಮಾಡೋದಕ್ಕೋಸ್ಕರ ಸಾಧ್ಯವಾಗುತ್ತೆ. ಅದು ಕೇವಲ ತಿಂಗಳಿಗೆ 5,000 ರಿಂದ 6,000 ಇವೆರಡರ ನಡುವೆ ಒಂದು ಪ್ರೀಮಿಯಂ ಅಮೌಂಟನ್ನು ಕಟ್ಟಿ ನೀವು 1 ಕೋಟಿ, ನೀವು 50 ವರ್ಷದ ಆಗೋದಕ್ಕಿಂತ ಮುಂಚೆನೇ 1 ಕೋಟಿ ನಿಮಗೆ ಇನ್ಕಮ್ ಬರುತ್ತೆ. ಅದು ಯಾವ ಥರ ಅನ್ನುವಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ ನಿಮಗೆ. ನಾನು ಇಲ್ಲಿ ಮೊದಲೇ ಹೇಳಿದ ಹಾಗೆ ಇಲ್ಲಿ ಪ್ರೀಮಿಯಮ್ನ ನಾನು ತೊಗೊಂಡಿದ್ದೇನೆ. ಪ್ರತಿ ತಿಂಗಳು 6,000 ರೂಪಾಯಿ ಒಂದು ಪ್ರೀಮಿಯಮನ್ನು ತೊಗೊಂಡಿದ್ದೇನೆ. 1 ವರ್ಷಕ್ಕೆ ನಿಮ್ಮ ಒಂದು ಪ್ರೀಮಿಯಮ್ ಆಗುತ್ತೆ 72,000 ರೂಪಾಯಿ. ಇದೇ ಒಂದು ಪ್ರೀಮಿಯಮ್ನ ನೀವು 24 ವರ್ಷಗಳವರೆಗೆ ಕಟ್ಟಬೇಕಾಗುತ್ತೆ. ನನ್ನ ಒಂದು ಅಸಂಪ್ಷನ್ ಅಂದರೆ 50, ನಿಮಗೆ 26ನೇ ವಯಸ್ಸಿದೆ ಅಂದರೆ 50 ವರ್ಷಗಳ ಒಳಗೆ 1 ಕೋಟಿಯಷ್ಟು ಅಮೌಂಟ್ ಸಿಗಬೇಕು ಅಂದರೆ ನೀವು 24 ವರ್ಷಗಳವರೆಗೆ ತಿಂಗಳಿಗೆ 6,000 ರೂಪಾಯಿ ಅಂತೆ ಇನ್ವೆಸ್ಟ್ಮೆಂಟನ್ನು ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಇದರಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಪ್ರೀಮಿಯಮನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದು ಮಿನಿಮಮ್ 2,500 ಸ್ಟಾರ್ಟ್ ಆಗುತ್ತೆ ಪ್ರೀಮಿಯಮ್. ಅಲ್ಲಿಂದ ನೀವು ಅಮೌಂಟ್ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅದೇ ತರಹ ಒಂದು ರಿಟರ್ನ್ಸ್ ನಿಮಗೆ ಸಿಗುತ್ತೆ. ನಾನು ಇಲ್ಲಿ ಅಸಂಪ್ಷನ್ ಮಾಡಿದ್ದೇನೆ 6,000 ರೂಪೀಸ್ ಪರ್ ಮಂತ್ನ ಒಂದು ಪ್ರೀಮಿಯಮನ್ನು. ಇಲ್ಲಿ ನಾವು ನಾರ್ಮಲಿ ಮ್ಯೂಚುವಲ್ ಫಂಡ್ ಒಳಗೆ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲೂ ಇನ್ವೆಸ್ಟ್ ಮಾಡಿ ಇಷ್ಟು ಅಮೌಂಟನ್ನು ತೆಗಿಬಹುದು, ಅದೇನಿಲ್ಲ. ಅದು ಸಹ ಒಂದು ಇನ್ವೆಸ್ಟ್ಮೆಂಟ್, ಒಂದು ಅಸೆಟ್ ಕ್ಲಾಸ್ ಆಗಿದೆ. ಇದು ಸಹ ಒಂದು ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಇದೆ. ಇಲ್ಲಿ ಒಂದು ಮೇನ್ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಟ್ಯಾಕ್ಸ್ ಬೆನಿಫಿಟ್ಸ್ ಇಲ್ಲಿ ಸಿಗುತ್ತೆ ನಿಮಗೆ. ರಿಟರ್ನ್ಸ್ ನಿಮಗೆ ಇದರಿಂದ ಬರುವಂತಹ ಒಂದು ರಿಟರ್ನ್ಸ್ ಟ್ಯಾಕ್ಸ್ ಫ್ರೀ ಇದೆ ಅಂತ ಈ ಒಂದು ಕಂಪ್ನಿ ಅವರು LIC ಅವರು ಕ್ಲೇಮ್ ಮಾಡ್ತಾರೆ. ಇವರ ಪ್ರಕಾರ ಹೇಳ್ತಾ ಇದ್ದೀನಿ, ನಾವು ಯಾವುದೇ ರೀತಿಯಾದಂಥ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತಹ ವ್ಯೂಸ್ ಇಲ್ಲ. ಆದರೆ ಅವರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಈ ಒಂದು ಇನ್ವೆಸ್ಟ್ಮೆಂಟಿಂದ ನಿಮಗೆ ಎಷ್ಟು ರಿಟರ್ನ್ಸ್ ಬರ್ತಲ್ಲ ಅದಕ್ಕೆ ನೀವು ಸೆಕ್ಷನ್ 10(10)(d) ಪ್ರಕಾರ ಟ್ಯಾಕ್ಸ್ ಫ್ರೀ ಇನ್ಕಮ್ ರಿಟರ್ನ್ಸನ್ನು ನೀವು ಪಡಿಬಹುದು ಅಂತ ಹೇಳಿದ್ದಾರೆ. ನೀವು ಇನ್ವೆಸ್ಟ್ಮೆಂಟಿಂದ ನೀವು ರಿಟರ್ನ್ಸ್ ಪಡಿತೀರಾ ಅಂದರೆ ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇರುತ್ತೆ. ಆದರೆ ಇವರ ಪ್ರಕಾರ, ಆ್ಯಕ್ಚುಲಿ ನಮ್ಮ ಒಂದು ವ್ಯೂ ಅಲ್ಲ, ಇವರ ಪ್ರಕಾರ ಏನಿದೆ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಅಂತ ಹೇಳಿದ್ದಾರೆ ಅವರು. ಸೆಕ್ಷನ್ 10(10)(d) ಇದನ್ನು ನೀವು ಬೇಕಿದ್ರೆ ಕನ್ಫರ್ಮ್ ಮಾಡ್ಕೋಬಹುದು ಬೇರೆ ಕಡೆಯಿಂದ.
ಇದು ಒಂದು ಸ್ಟಾರ್ ಪಾಯಿಂಟ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ ಈ ಒಂದು ಪಾಲಿಸಿದು. ಹಾಗಾದರೆ ನಾನು ನಿಮಗೆ ಹೇಳಿದೆ ಮಂತ್ಲಿ ಪ್ರೀಮಿಯಮ್ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಎಷ್ಟು ಕಟ್ತೀರಾ ಅಂತ. ಮಂತ್ಲಿ ಪ್ರೀಮಿಯಮ್ ಎಷ್ಟು ಅವಧಿಯವರೆಗೆ, ಎಷ್ಟು ವರ್ಷಗಳವರೆಗೆ ನೀವು ಕಟ್ತೀರಾ ಅದನ್ನು ನೀವು ಟೈಮ್ ಫ್ರೇಮನ್ನು ನೀವೇ ಸೆಲೆಕ್ಟ್ ಮಾಡಬಹುದು ನಿಮ್ಮ ಇಷ್ಟಕ್ಕೆ ಪ್ರಕಾರ. ನಿಮಗೆ ಕಸ್ಟಮೈಸ್ಡ್ ಪ್ಲ್ಯಾನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀವಿ. ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಹೋಗಿ ನೀವು ಮೆಸೇಜ್ ಮಾಡಿದರೆ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ. ಹಾಗೂ ನಿಮಗೆ LIC ಪಾಲಿಸಿ ತೊಗೊಳೋದ್ರಲ್ಲಿ ಸಹ ನಾವು ಹೆಲ್ಪ್ ಮಾಡ್ತೀವಿ. ಹಾಗಾದರೆ ಈ ಒಂದು ಪ್ಲ್ಯಾನ್ನಲ್ಲಿ 2 ಡಿಫ್ರೆಂಟ್ ಆಪ್ಷನ್ಸ್ ಇದ್ದಾವೆ, ಫ್ಲೆಕ್ಸಿ ಗ್ರೋತ್ ಫಂಡ್ ಹಾಗೂ ಫ್ಲೆಕ್ಸಿ ಸ್ಮಾರ್ಟ್ ಗ್ರೋತ್ ಫಂಡ್. ಈ ಎರಡೂರಲ್ಲಿ ಏನು ಮೇನ್ ಡಿಫ್ರೆನ್ಸ್ ಏನಿದೆ ಅಂದರೆ, ಫ್ಲೆಕ್ಸಿ ಗ್ರೋತ್ ಫಂಡ್ನಲ್ಲಿ ಇದು ನಿಫ್ಟಿ 100ನಲ್ಲಿ ಬರುವಂಥ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫ್ಲೆಕ್ಸಿ ಸ್ಮಾರ್ಟ್ ಗ್ರೋತ್ ಫಂಡ್ನಲ್ಲಿ ನಿಫ್ಟಿ 50 ಅಂಡರ್ ಬರುವಂತಹ ಒಂದು ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದು ಅದೇ ಥರ ಆಯಿತು. ನೀವು ಇಂಡೆಕ್ಸ್ ಫಂಡನ್ನು, ಮ್ಯೂಚುವಲ್ ಫಂಡ್ನಲ್ಲಿ ಇಂಡೆಕ್ಸ್ ಫಂಡನ್ನು ತೊಗೊಳ್ಳೋದು, ನಿಫ್ಟಿ ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಇಂಡೆಕ್ಸನ್ನು ಬೈ ಮಾಡೋದು ಅದೇ ಥರ ಆಗುತ್ತೆ ಇದನ್ನು ಸಹ. ಇದರಲ್ಲಿ ಈ ಥರದ 2 ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ. ನೀವು ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇದೆ, ನೀವು ಬೇಕಿದ್ದರೆ ವಿಡಿಯೋನ ಪಾಸ್ ಮಾಡಿ ಈ ಎಲ್ಲ ಇನ್ಫಾರ್ಮೇಷನ್ನ ನೀವು ಓದಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತೊಗೊಳ್ಳಿ. ಹಾಗಾದರೆ ಈ ಒಂದು ಪ್ಲ್ಯಾನ್ ಯಾವ ಥರ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ನೋಡೋಣ. ನಾನು ಮೊದಲೇ ನಿಮಗೆ ತಿಳಿಸಿರೋ ಹಾಗೆ ನನ್ನ ಅಸಂಪ್ಷನ್ ಪ್ರಕಾರ 6,000 ರೂಪಾಯಿ ಪ್ರತಿ ಮಂತ್ ನೀವು ಕಟ್ಟಿದರೆ 24 ವರ್ಷಗಳವರೆಗೆ ಅಂದರೆ 72,000 ರೂಪಾಯಿ ಪ್ರತಿ ವರ್ಷ ಆಗುತ್ತೆ. ಮೊದಲೇ ಹೇಳಿದ ಹಾಗೆ ಇಲ್ಲಿ 2 ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ, ಫ್ಲೆಕ್ಸಿ ಗ್ರೋತ್ ಫಂಡ್ ಹಾಗೂ ಫ್ಲೆಕ್ಸಿ ಸ್ಮಾರ್ಟ್ ಗ್ರೋತ್ ಫಂಡ್. ಈ ಥರ ಇಲ್ಲಿ ಸಮ್ ಅಶ್ಯೂರ್ಡ್ ನೋಡಿದರೆ 7,20,000 ರೂಪಾಯಿ ಇದೆ. 10 ಟೈಮ್ಸ್ ಆಫ್ ಯುವರ್ ಆ್ಯನ್ಯುವಲ್ ಪ್ರೀಮಿಯಮ್ ಕಟ್ತಿರಲ್ಲ ಅದರದ್ದು. ಇನ್ನೊಂದು ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಷಯ, ಸರೆಂಡರ್ ವ್ಯಾಲ್ಯೂ. ಕೆಲವೊಂದಿಷ್ಟು LICಯ ಒಂದು ಪಾಲಿಸಿಗಳಲ್ಲಿ ಸರೆಂಡರ್ ವ್ಯಾಲ್ಯೂ ಭಾಳ ಜಲ್ದಿನೇ ಶುರು ಆಗುತ್ತೆ. ಆದರೆ ಈ ಒಂದು ಪರ್ಟಿಕ್ಯುಲರ್ ಪ್ಲ್ಯಾನ್ನಲ್ಲಿ ಸರೆಂಡರ್ ನೀವು 5 ವರ್ಷಗಳ ನಂತರ, ಲಾಕಿನ್ ಪೀರಿಯಡ್ ಇರುತ್ತೆ ಇಲ್ಲಿ 5 ವರ್ಷಗಳದ್ದು ನಂತರ ನೀವು ಸರೆಂಡರ್ ಮಾಡ್ಬೋದಾಗಿದೆ. ಆದರೆ ಸರೆಂಡರ್ ಏನು ಮಾಡ್ತಿರಲ್ಲ ಅದಕ್ಕೆ ಚಾರ್ಜಸ್ ಏನೂ ಬೀಳೋದಿಲ್ಲ. ಇಲ್ಲಿ ಬೇರೆ ಕಡೆ ಆದರೆ ಸರೆಂಡರ್ ಚಾರ್ಜಸ್ ಇರ್ತದೆ, ಆದರೆ ಇಲ್ಲಿ 5 ವರ್ಷಗಳವರೆಗೆ ಲಾಕಿನ್ ಪೀರಿಯಡ್ ಇರೋದ್ರಿಂದ 5 ವರ್ಷಗಳ ಲಾಕಿನ್ ಪೀರಿಯಡ್ ಮುಗಿದ ನಂತರ ನೀವು ಯಾವುದೇ ಕ್ಷಣದಲ್ಲಿ ನಿಮ್ಮ ಪಾಲಿಸಿಯನ್ನು ಕ್ಲೋಸ್ ಮಾಡಿ ಸರೆಂಡರ್ ವ್ಯಾಲ್ಯೂ ಎಷ್ಟಿರ್ತದೋ ಅಷ್ಟು ಕೊಡ್ತಾರೆ. ಯಾವುದೇ ರೀತಿಯಾದ ಚಾರ್ಜ್ ನಿಮಗೆ ಡಿಡಕ್ಟ್ ಆಗೋದಿಲ್ಲ. ಇಲ್ಲಿ ಅಸಂಪ್ಷನ್ ಏನು ಮಾಡಿದೀವಪ್ಪ ಅಂತಂದರೆ 14% ಎಟ್ ದ ರೇಟ್ ಆಫ್ 14% ಪರ್ ಆ್ಯನಮ್ನಲ್ಲಿ ನಾವು ರಿಟರ್ನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ನಮಗೆ ಎಕ್ಸ್ಪೆಕ್ಟೆಡ್ ಮೆಚುರಿಟಿ ರಿಟರ್ನ್ಸ್ ಇಲ್ಲಿ ಕಂಡು ಬರ್ತಾ ಇದೆ. ನಿಮಗೆ 1,90,000 ಸಾರಿ ಐ ಮಿ ರಾಂಗ್, ಸ್ವಲ್ಪ ಕ್ಯಾಲ್ಕುಲೇಷನ್ನಲ್ಲಿ ಸ್ವಲ್ಪ ತಪ್ಪಾಯಿತು. ಆ್ಯಕ್ಚುಲಿ 1,09,05,795 ಹೇಳಬೇಕಾದ್ರೆ ನಾನು ತಪ್ಪು ಪ್ರೊನೌನ್ಸ್ ಮಾಡಿಬಿಟ್ಟೆ, ಇದಕ್ಕೆ ಕ್ಷಮಿಸಿ ಸ್ವಲ್ಪ. ನೀವು ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ನೋಡ್ಬೋದು, ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಅವೈಲೇಬಲ್ ಫಾರ್ ದ ಪ್ರೀಮಿಯಮ್ ಪೇಯ್ಡ್ ಅಂಡರ್ ATC. ನೀವು ಪ್ರೀಮಿಯಮ್ನ ಯಾವ ಥರ ಪೇ ಮಾಡ್ತಾ ಇದ್ದೀರಾ ಅದನ್ನು ನೀವು ATCನಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ನಲ್ಲಿ ತೋರ್ಕೊಳ್ಬೋದು. ಅದಾದ ನಂತರ ಮೆಚುರಿಟಿ ಅಮೌಂಟ್ ಶಾಲ್ ಬಿ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್ ಅಂಡರ್ ದ ಸೆಕ್ಷನ್ 10/10D. ಇದು ಒಂದು ಬಹಳ ಇಂಪಾರ್ಟೆಂಟ್ ವಿಷಯ, ಇದೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಈ ಒಂದು ಪಾಲಿಸಿದು. ನಿಮಗೆ ಬರುವಂಥ ಮೆಚುರಿಟಿ ಅಮೌಂಟ್ಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಬೀಳುವುದಿಲ್ಲ. ಹಾಗಾದರೆ ಈಗ ಒಂದು ಟೇಬಲ್ ಪ್ರಕಾರ ನಿಮಗೆ ಎಷ್ಟೆಷ್ಟು ಅಮೌಂಟು ಪ್ರತಿ ವರ್ಷ ನೀವು ಕಟ್ಕೊಂಡು ಹೋದರೆ ಎಷ್ಟು ಅಮೌಂಟು ನಿಮಗೆ ಸಿಗುತ್ತೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಈ ಒಂದು ಟೇಬಲ್ನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಪರ್ ಆ್ಯನಮ್ ಅಸ್ಯೂಮ್ ಮಾಡಿರೋದು 14%. ನೀವು ಯಾವುದೇ ರೀತಿಯಾದಂಥ ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದರೂ ಸಹ ಆಲ್ಮೋಸ್ಟ್ 13 to 14% ಅಷ್ಟು ರಿಟರ್ನ್ಸ್ ಅಂತೂ ಸಿಗುತ್ತೆ. ಸ್ಟಾಕ್ ಮಾರ್ಕೆಟ್ನ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದಾಗ ನೀವು ಈ ಒಂದು ಪಾಲಿಸಿಯಲ್ಲಿ ನೋಡಿದರೆ 14%ನಷ್ಟು ಇವರು ಒಂದು ಅಸಂಪ್ಷನ್ನ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ 26ನೇ ಏಜ್ನಿಂದ ನೀವು ಸ್ಟಾರ್ಟ್ ಮಾಡಿದಾಗ 72,000 ರೂಪಾಯಿ ಪ್ರತಿ ವರ್ಷ ಕಟ್ತೀರಾ. 5 ವರ್ಷಗಳ ಒಂದು ಲಾಕಿನ್ ಪೀರಿಯಡ್ ಇರುತ್ತೆ. 5 ವರ್ಷಗಳ ನಂತರ ನೀವು ಯಾವುದೇ ಸಮಯದಲ್ಲಿ ಈ ಒಂದು ಪಾಲಿಸಿಯನ್ನು ಕ್ಲೋಸ್ ಮಾಡಿ ಸರೆಂಡರ್ ವ್ಯಾಲ್ಯೂ ಎಷ್ಟಿರ್ತದೋ, ಇದು ಸರೆಂಡರ್ ವ್ಯಾಲ್ಯೂ ಲಾಸ್ಟ್ ಏನು ಕಾಲಮ್ನಲ್ಲಿ ಇದೆಯಲ್ಲ ಇದೆಲ್ಲ ಸರೆಂಡರ್ ವ್ಯಾಲ್ಯೂ. ಯಾವ ಥರ ಈ ಒಂದು ಸರೆಂಡರ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದನ್ನು ನೀವು ನೋಡ್ಬೋದಾಗಿದೆ. ಇಲ್ಲಿಂದ ನಾವು 49ನೇ ವರ್ಷದವರೆಗೆ ಈ ಒಂದು ಪಾಲಿಸಿಯನ್ನು ಕಟ್ತೇವೆ. ಅದು ಅಲ್ಲದೆ LIC ಅವರು ಇಲ್ಲಿ ಅಡಿಷನ್ನ ಮಾಡ್ತಾರೆ. ಪ್ರತಿಯೊಂದು 5 ಅಥವಾ ಅವರ ಒಂದು ರೆಗ್ಯುಲರ್ ಇಂಟರ್ವಲ್ನಲ್ಲಿ ಅವರು ನಿಮ್ಮ ಒಂದು ಪಾಲಿಸಿಗೆ ಅವರೇ ಸಹ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು 3,600, 7,200 ರೂಪಾಯಿ, 14,000, 18,000 ಈ ಥರ ಅವರು ಸಹ ನಿಮ್ಮ ಒಂದು ಪಾಲಿಸಿಯಲ್ಲಿ ಅಡಿಷನ್ಸ್ನ ಮಾಡ್ತಾರೆ.
ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ನೀವು ನೋಡಿದರೆ ನೆಟ್ ಅಸೆಟ್ ವ್ಯಾಲ್ಯೂ NAV 10 ಸ್ಟಾರ್ಟ್ ಆಗುತ್ತೆ. 10 ಸ್ಟಾರ್ಟ್ ಆಗಿ ಈ ಥರ ಗ್ರೋತನ್ನು ತೋರಿಸ್ತಿದೆ ನೋಡಿ, 203ರವರೆಗೆ ಹೋಗುತ್ತೆ NAV ನೆಟ್ ಅಸೆಟ್ ವ್ಯಾಲ್ಯೂ. ಇದು ಸೇಮ್ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅಲ್ಲಿ ಸಹ NAV ಇರುತ್ತದೆ. ಅದೇ ಥರ ಇದು ಸಹ ಇದು ಸಹ ಒಂದು ಕೆಲಸವನ್ನು ಮಾಡ್ತದೆ. ಹಾಗಾದರೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ಇನ್ವೆಸ್ಟ್ ಮಾಡಿರುವಂಥ ಅಮೌಂಟ್ ಮಾತ್ರವೇ ಸಿಗುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇನ್ಶೂರೆನ್ಸ್ ಕವರೇಜ್ ಸಿಗೋದಿಲ್ಲ. ಈ ಒಂದು ಯುಲಿಪ್ನ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ನಾರ್ಮಲ್ ಕವರೇಜ್ ಹಾಗೂ ಆಕ್ಸಿಡೆಂಟಲ್ ಕವರೇಜ್ ಅಂತ 2 ಕಾಲಮ್ಗಳು ಕಾಣ್ತಾ ಇದ್ದಾವೆ. ಇವು ಇಲ್ಲಿ ಇರೋದು ಇದು ಈ ಒಂದು ಲಾಸ್ಟ್ ಸೆಕ್ಷನ್ ಏನಿದೆ ಇದು ಇನ್ವೆಸ್ಟ್ಮೆಂಟ್ ಸೆಕ್ಷನ್. ಈ 2 ಸೆಕ್ಷನ್ಗಳೇನಿದ್ದಾವೆ ಇನ್ಶೂರೆನ್ಸ್ ಸೆಕ್ಷನ್. ಅಂದರೆ ಈಗ ಅಸ್ಯೂಮ್ ಮಾಡಿ ನೀವು 35ನೇ ವರ್ಷದವರೆಗೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿದ್ದೀರ. 35 ವರ್ಷಗಳವರೆಗೆ ನಿಮಗೆ ಯಾವುದೇ ರೀತಿಯಾದಂತಹ ನ್ಯಾಚುರಲ್ ಡೆತ್ ಆಯಿತು ಒಂದು ವೇಳೆ, ಅಥವಾ ಆಕ್ಸಿಡೆಂಟಲ್ ಡೆತ್ ಆಯಿತು ಅಂದರೆ ಈ ತರಹದ ಕವರೇಜ್ ಸಿಗುತ್ತೆ ನಿಮಗೆ ಇನ್ಶೂರೆನ್ಸ್ ಕವರೇಜ್. ನಾರ್ಮಲ್ ಡೆತ್ಗೆ 13 ಲಕ್ಷ ರೂಪಾಯಿ ಅಸಂಪ್ಷನ್ 35ನೇ ವರ್ಷಕ್ಕೆ ಏನಾದರೂ ಆಯಿತು ಅಂದರೆ ಇಷ್ಟು ಅಮೌಂಟು ನಿಮಗೆ ಸಿಗುತ್ತೆ. ನಾಮಿನಿ ಯಾರು ಕೊಟ್ಟಿದ್ದಾರೆ ಅವರಿಗೆ. ನೆಕ್ಸ್ಟ್ ಆಕ್ಸಿಡೆಂಟಲ್ ಕವರೇಜ್ ಸಹ ಇಲ್ಲಿ ಇದೆ ನೋಡಿ. ಆಕ್ಸಿಡೆಂಟ್ ಆಗಿ ನಿಮಗೆ ಏನಾಯಿತು ಅಂದರೆ ಈ ಥರದ ಆಕ್ಸಿಡೆಂಟಲ್ ಕವರೇಜ್ ಸಹ ಇರುತ್ತೆ. ಇದೇ ರೀತಿಯಾಗಿ ನಾವು 24 ವರ್ಷಗಳವರೆಗೆ ನಾವು ಪಾಲಿಸಿಯನ್ನು ಕಂಟಿನ್ಯೂ ಮಾಡಿ ಕಟ್ಟಿದ್ದೆ ಆದರೆ ನಮಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕ್ಲೋಸರ್ ಬ್ಯಾಲೆನ್ಸ್ 1,09,05,795 ರೂಪಾಯಿ ತೋರಿಸ್ತಾ ಇದೆ. ನಾವು ಟೋಟಲ್ ಪ್ರೀಮಿಯಮ್ನ ಕಟ್ಟಿದ್ದು 17,28,000 ರೂಪಾಯಿ. ಅದರ ಮೇಲೆ ನಮಗೆ ಬಂದಿರುವಂಥ ರಿಟರ್ನ್ಸ್ 1,09,05,795 ರೂಪಾಯಿ. ಇದು ನಿಮ್ಮ 50ನೇ ಏಜಿಗೆ ಅಂದರೆ 49 ವರ್ಷ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ನೀವು ಬೇಕಾದರೆ ಯಾವುದೇ ಏಜಿಗಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದಾಗಿದೆ. ಅಂದರೆ ಈ ಒಂದು ಪಾಲಿಸಿ ಮ್ಯಾಕ್ಸಿಮಮ್ ಟರ್ನರ್ 25 ಇಯರ್ಸ್ ಇದೆ. ಇಲ್ಲಿಯವರೆಗೆ ನೀವು ಇನ್ವೆಸ್ಟ್ ಮಾಡಿದರೆ ನಿಮ್ಮ 1 ಕೋಟಿಯ ಒಂದು ಕನಸು ನನಸಾಗೋದು ನಿಮ್ಮ ಕಣ್ಣು ಮುಂದೆ ಇದೆ. 1 ಕೋಟಿಯವರೆಗೆ ನಿಮಗೆ ಒಂದು ರಿಟರ್ನ್ಸ್ ಬರಬೇಕು ಅಂದರೆ ಇಂಥ ಒಂದು ಪಾಲಿಸಿಯಲ್ಲಿ ಇನ್ವೆಸ್ಟ್ ಮಾಡಿ. ಪ್ರತಿ ತಿಂಗಳು ಹೇಳಿದ ಹಾಗೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಆ್ಯಕ್ಚುಲಿ ಜಾಸ್ತಿ ರಿಟರ್ನ್ಸ್ ಬೇಕು ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. 5,000 to 6,000 ರೇಂಜ್ನಲ್ಲಿ ನಾನು ಆ್ಯಕ್ಚುಲಿ 6,000 ಅಂತ ತೊಗೊಂಡಿದ್ದೇನೆ. ಆವಾಗ ಈ 1 ಕೋಟಿಯಷ್ಟು ರಿಟರ್ನ್ಸ್ನ ಬಂದಿದೆ. ಐಡಿಯಲ್ ಆಗಿ ನೀವು 6,000 ಸೇವ್ ಮಾಡಿ ಈ ಒಂದು ಪಾಲಿಸಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆದರೆ ನಿಮಗೆ 1 ಕೋಟಿಯ ಒಂದು ನಿಮ್ಮ ಕನಸು ಸಾಕಾರವಾಗುತ್ತೆ. ವಿಡಿಯೋ ಬಹಳ ಲೆಂದಿ ಆಗೋಯಿತು. ಐ ಹೋಪ್ ನೀವು 2xನಲ್ಲಿ ಈ ಒಂದು ವಿಡಿಯೋನ ಕೇಳಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇದರಿಂದ ನಿಮ್ಮ ಸಮಯ ಸಹ ಉಳಿಯುತ್ತೆ. ನೀವು ಏನಾದರೂ ಈ ಒಂದು ಪಾಲಿಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮಾಡಿದ್ದೀರಾ ಅಂದರೆ ನೀವು ಕೆಳಗಡೆ ನಾವು ಮೊದಲೇ ತಿಳಿಸಿರೋ ಹಾಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿ ಅಲ್ಲಿ ನೀವು ಮೆಸೇಜನ್ನು ಮಾಡಬಹುದಾಗಿದೆ. ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪಾಲಿಸಿ ಡೀಟೇಲ್ಸ್ ಇನ್ನೂ ಏನಾದರೂ ಕಸ್ಟಮೈಸೇಷನ್ ಬೇಕಾ ಅಥವಾ ನೀವು ಯಾವುದೇ ರೀತಿಯಂಥ LIC ಪಾಲಿಸಿಯನ್ನು ಬೈ ಮಾಡಬೇಕು ಅಂತಿದ್ದರೆ ನಾವು ನಿಮಗೆ ಗೈಡ್ ಮಾಡ್ತೀವಿ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇತ್ತು. ಸ್ಟಾಕ್ ಮಾರ್ಕೆಟ್ ಅಲ್ಲದೆ ಬೇರೆ ಯಾವ ತರಹದ ಇನ್ವೆಸ್ಟ್ಮೆಂಟನ್ನು ನಾವು ಮಾಡ್ಬೋದು ಅನ್ನುವಂಥ ಒಂದು ಸೀರೀಸ್ನಲ್ಲಿ ಇದು ಒಂದು ವಿಡಿಯೋ ಆಗಿತ್ತು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನೀವು ಏನಾದರೂ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಲ್ಲ ಅಂದರೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದಾಗಿದೆ. ಕೆಳಗಡೆ ಲಿಂಕ್ ಇದೆ, ನೀವು ಅಲ್ಲಿಂದ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದಾಗಿದೆ. ನಂತರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಹಿಟ್ ಮಾಡಿ. ಹಾಗಾದರೆ ಆಯಿತು, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು ಹಾಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.